ಮೊಟ್ಟ ಮೊದಲಿಗೆ ನಾನು ಆ ದೇವರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಹೊಲದಿಂದ ನನಗೆ ಇವತ್ತು ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡೋ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಶಿವಾನಂದ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂಕಳ ವೈದ್ಯ ಸಾಹೇಬರು, ತಿಮ್ಮಾಪುರ ಸಾಹೇಬರ ಅದಿಯಾಗಿ ಮಧು ಬಂಗಾರಪ್ಪ ಸಾಹೇಬರು, ವಿಶೇಷವಾಗಿ ನಸೀರ್ ಅಹಮದ್ ಅವರು, ಆಮೇಲೆ ಬಹಳಷ್ಟು ಜನ ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶಿವಣ್ಣವ್ರ ಸಾಹೇಬರು, ರುದ್ರಪ್ಪ ಲಮಾಣಿ ಅವರು, ಆಮೇಲೆ ಪ್ರಕಾಶ್ ಕೋಳಿವಾಡರು, ಶ್ರೀನಿವಾಸ್ ಮಾನೆ ಸಾಹೇಬರು, ನಮ್ಮ ಬಣಕಾರ್ ಸಾಹೇಬರ ಅದಿಯಾಗಿ ಸೋಮಣ್ಣ ಬಿಯನ್ಮರದವರು, ಖಾದ್ರಿ ಸಾಹೇಬರು, ವಿಶೇಷವಾಗಿ ಕುನ್ನೂರು ಸಾಹೇಬರ ಅದಿಯಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಇವತ್ತು ಈ ಜಯ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಈ 3 ಕ್ಷೇತ್ರಗಳಲ್ಲಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹಿಂದೆ ಉಳಿದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರ ತೆಗೆದುಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸತತ 6 ಬಾರಿ ಗೆದ್ದಿಲ್ಲ ಕಾಂಗ್ರೆಸ್. ಇದು ಮತ್ತೆ 6 ಬಾರಿ 27 ವರ್ಷಗಳ ಬಳಿಕ ಮೊದಲು ಕಾಂಗ್ರೆಸ್ ಗೆದ್ದಿದೆ. 30 ವರ್ಷ 94ರಲ್ಲಿ ಗೆದ್ದಿತ್ತು ಕುನ್ನೂರು ಸಾಹೇಬರು. ನಂತರ 2024ರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸತತವಾಗಿ 4 ತಿಂಗಳಿಂದ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸನ್ಮಾನ್ಯ AICC ಕಾರ್ಯದರ್ಶಿಗಳಾದ ಮಯೂರ ಜಯಕುಮಾರ್ ಸಾಹೇಬರು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಂತೇಳಿ 4 ತಿಂಗಳಿಂದ ಸತತವಾಗಿ ಪ್ರತಿದಿನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ಲೀಡ್ನೊಂದಿಗೆ ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸ್ತೇನೆ. ಮೊಟ್ಟ ಮೊದಲಿಗೆ ನಾನು ಆ ದೇವರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಹೊಲದಿಂದ ನನಗೆ ಇವತ್ತು ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡೋ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು, ಶಿವಾನಂದ ಪಾಟೀಲ್ರು, ಈಶ್ವರ್ ಖಂಡ್ರೆ ಸಾಹೇಬರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂಕಳ ವೈದ್ಯ ಸಾಹೇಬರು, ತಿಮ್ಮಾಪುರ ಸಾಹೇಬರ ಅದಿಯಾಗಿ ಮಧು ಬಂಗಾರಪ್ಪ ಸಾಹೇಬರು, ವಿಶೇಷವಾಗಿ ನಸೀರ್ ಅಹಮದ್ ಅವರು, ಆಮೇಲೆ ಬಹಳಷ್ಟು ಜನ ನಮ್ಮ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಶಿವಣ್ಣವ್ರ ಸಾಹೇಬರು, ರುದ್ರಪ್ಪ ಲಮಾಣಿ ಅವರು, ಆಮೇಲೆ ಪ್ರಕಾಶ್ ಕೋಳಿವಾಡರು, ಶ್ರೀನಿವಾಸ್ ಮಾನೆ ಸಾಹೇಬರು, ನಮ್ಮ ಬಣಕಾರ್ ಸಾಹೇಬರ ಅದಿಯಾಗಿ ಸೋಮಣ್ಣ ಬಿಯನ್ಮರದವರು, ಖಾದ್ರಿ ಸಾಹೇಬರು, ವಿಶೇಷವಾಗಿ ಕುನ್ನೂರು ಸಾಹೇಬರ ಅದಿಯಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ಮುಖಂಡರ ಒಂದು ಆಶೀರ್ವಾದದಿಂದ ಇವತ್ತು ಈ ಜಯ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರ ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಇದು ಈ 3 ಕ್ಷೇತ್ರಗಳಲ್ಲಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹಿಂದೆ ಉಳಿದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸಹಕಾರ ತೆಗೆದುಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸತತ 6 ಬಾರಿ ಗೆದ್ದಿಲ್ಲ ಕಾಂಗ್ರೆಸ್. ಇದು ಮತ್ತೆ 6 ಬಾರಿ 27 ವರ್ಷಗಳ ಬಳಿಕ ಮೊದಲು ಕಾಂಗ್ರೆಸ್ ಗೆದ್ದಿದೆ. 30 ವರ್ಷ 94ರಲ್ಲಿ ಗೆದ್ದಿತ್ತು ಕುನ್ನೂರು ಸಾಹೇಬರು. ನಂತರ 2024ರಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸತತವಾಗಿ 4 ತಿಂಗಳಿಂದ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಸನ್ಮಾನ್ಯ AICC ಕಾರ್ಯದರ್ಶಿಗಳಾದ ಮಯೂರ ಜಯಕುಮಾರ್ ಸಾಹೇಬರು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕಂತೇಳಿ 4 ತಿಂಗಳಿಂದ ಸತತವಾಗಿ ಪ್ರತಿದಿನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಹಾಗೂ ಜಿಲ್ಲೆಯ 5 ಜನ ಶಾಸಕರ ಸಹಕಾರ ತೆಗೆದುಕೊಂಡು ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ಲೀಡ್ನೊಂದಿಗೆ ನನಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ನಾನು ಎಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿಗ್ಗಾಂವ ಸೋಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅನಂತ ಕೋಟಿ ನಮನವನ್ನು ಸಲ್ಲಿಸ್ತೇನೆ.